ಶಬ್ದ ಅರ್ಥ ಪ್ರತ್ಯಯಾನಾಂ ಇತರೇತರ ಅಧ್ಯಾಸಾತ್ ಸಂಕರಃ ತತ್ ಪ್ರವಿಭಾಗ ಸಂಯಮಾತ್ ಸರ್ವಭೂತ ಋತಜ್ಞಾನಂ ಸರ್ವಭೂತ ಋತಜ್ಞಾನಂ. ಈಗ ಪ್ರಾಣಿಗಳು ಇರ್ತಾವ, ಸುಮ್ಮನೆ ಉದಾಹರಣೆ, ಒಂದು ಪಕ್ಷಿ ಇರ್ತದೆ, ಪಕ್ಷಿನೂ ಮಾತನಾಡ್ತದೆ ಇಲ್ಲ, ಅದಕ್ಕೂ ಒಂದು ಭಾಷೆ ಇರಲೇಬೇಕಲ್ಲ, ಇನ್ನೊಂದು ಪಕ್ಷಿ ಕೂಡ ಸಂಪರ್ಕ ಮಾಡ್ತದೆ. ಆ ಭಾಷೆಯನ್ನು ತಿಳ್ಕೊಳ್ಳೋದೊಂದು ಸಿದ್ಧಿ. ಚೆನ್ನಾಗಿಲ್ಲ ಇದು, ಎಲ್ಲರಿಗೂ ಅನ್ನಿಸ್ತದೆ ನಾವು ತಿಳ್ಕೋಬೇಕು, ಏನದ ತಿಳ್ಕೋಬೇಕು ಅಂತ. ಈತ ಹೇಳ್ತಾನೆ ಅದು ಬಹಳ ಸುಲಭ, ತಿಳ್ಕೊಳ್ಳೋದೇನು ಬಹಳ ದೊಡ್ಡದಲ್ಲ, ಇದೊಂದು ಸಿದ್ಧಿ. ಇದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ಸರ್ವಭೂತ ಜ್ಞಾನ, ಎಲ್ಲ ಭೂತಗಳ ಎಲ್ಲ ಪ್ರಾಣಿಗಳ ಏನೊಂದು ಭಾಷೆ ಅದ ಅದನ್ನು ತಿಳ್ಕೊಳ್ಳೋದೊಂದು ಸಿದ್ಧಿ. ಇದು ನಿಮಗೆ ಅನ್ನಿಸ್ತಿರ್ಬೇಕು ಇದನ್ನು ಮಾಡೇ ಬಿಡೋಣ ಅಂತ. ಯಾಕೆ ಕಾಗೇನು ಮಾತಾಡ್ತದೆ ಗೊತ್ತಾಗಬೇಕು, ಕೋಗಿಲೇನು ಹೇಳ್ತದೆ ಗೊತ್ತಾದರೆ ಎಷ್ಟು ಮಜಾ ಇರ್ತದೆ ಅಂತ. ನಮಗೆ ಇನ್ನೊಬ್ಬರೇನು ಮಾತಾಡ್ತಾರೋ ತಿಳಿಯೋದಿಲ್ಲ, ಹೌದಲ್ಲ? ಆ ಕಡೆ ಲಕ್ಷ್ಯ ಇರೋದಿಲ್ಲಲ್ಲ, ತಿಳ್ಕೊಳ್ಳೋ ಪ್ರಶ್ನೆ ಎಲ್ಲಿ ಬರ್ತದೆ? ಯಾರ 4 ಮಂದಿ ಕೂತು ಚರ್ಚೆ ಮಾಡುವಾಗ ಅವನೇ ಹೇಳ್ತಿರ್ತಾನೆ, ಇವನೇ ಹೇಳ್ತಿರ್ತಾನೆ, ಇವ ಕೇಳಂಗಿಲ್ಲ, ಅವ ಕೇಳಂಗಿಲ್ಲ. ಎಷ್ಟು ಮಜಾ ಇರ್ತದೆ ಅದ. ನೀವು ಬೇಕಾದ್ರೆ ಕೂತು ನೋಡ್ರಿ ಎಷ್ಟು ಚಂದ ಇರ್ತದೆ. ಯಾರು ಕೇಳೋದಿಲ್ಲ. ಈಗ ಜಾತ್ರೆ ಒಳಗೆ ಮಾತಾಡಿದ್ರೆ ಯಾರ್ಯಾರು ಕೇಳ್ತಿರ್ತಾರೆ? ಸುಮ್ಮನೆ ತಮ್ಮಷ್ಟಕ್ಕೆ ತಾವು ಮಾತಾಡಿ. ಆದರೆ ಸ್ವಲ್ಪ ಲಕ್ಷ್ಯ ಕೊಟ್ಟರೆ ಯಾರು ಮಾತಾಡ್ತಾರೆ ಗೊತ್ತಾಗಿಬಿಡ್ತದೆ ಅಂತ, ಏನು ಮಾತನಾಡ್ತಾರೆ ಗೊತ್ತಾಗ್ತದೆ. ಅದಕ್ಕೇನು ಮಾಡಬೇಕು? ಶಬ್ದ ಅರ್ಥ ಪ್ರತ್ಯಯ ಅಂತ 3. ಈಗ ಹೂವು ಇದು ಶಬ್ದ, ಅರ್ಥ ಯಾವುದು? ಹೂವು, ಇದು ವಸ್ತು. ಹೂ ಅನ್ನುವ ಶಬ್ದ, ಹೂ ಅನ್ನುವ ವಸ್ತು. ಈ ವಸ್ತುವಿನ ಜ್ಞಾನ ತಲೆಯಾಗ, ಅದು ಪ್ರತ್ಯಯ. ಶಬ್ದ ಅರ್ಥ ಪ್ರತ್ಯಯ ಇವದಾವಲ್ಲ, ಈ 3ರ ಸಂಬಂಧ ಬಹಳ ಮಹತ್ವದ್ದು. ಒಂದು ಶಬ್ದನ ನುಡಿದಾಗ ಏನಾಗ್ತದೆ? ಹೊರಗೆ ಒಂದು ವಸ್ತು ಇರ್ತದೆ, ಒಳಗೆ ಒಂದು ಅದರ ರೂಪ ಮೂಡ್ತದೆ. ಬರೀ ಶಬ್ದ ಈಗ ನೀವು ಕಂಡಿಲ್ಲ ಅಂತ ಇಟ್ಕೊಳ್ಳಿ, ನಾನು ಅಂದೆ, ಹೂ ಅಂದೆ, ಅಥವಾ ಒಂದು ಗುಲಾಬಿ ಅಂದೆ, ಅಂದ ಕ್ಷಣವೇ ನಿಮಗೆ ಕಣ್ಣಿಗೆ ಕಂಡಿಲ್ಲ, ಶಬ್ದ ಜ್ಞಾನದ. ಆ ಶಬ್ದ ಕಿವಿಗೆ ಕೇಳಿಸಿದ ಕ್ಷಣವೇ ಮನಸ್ಸಿನಾಗ ಏನು ಮೂಡ್ತದೆ? ಒಂದು ಗುಲಾಬಿ ಮೂಡ್ತದೆ. ನಾನು ನಿಮಗೆ ಗುಲಾಬಿ ಕೊಟ್ಟಿಲ್ಲ, ಎದುರಿಗೆ ತೋರಿಸಿಲ್ಲ, ಆದರೆ ಒಂದು ಬರೀ ಶಬ್ದ ನುಡಿದ್ರೆ ಸಾಕು, ನಿಮ್ಮ ಮನಸ್ಸಿನಾಗ ಒಂದು ರೂಪ ಮೂಡ್ತದೆ, ಗುಲಾಬಿ ಜ್ಞಾನ ಆಗ್ತದೆ. ಎದರ ಜ್ಞಾನ ಆತು? ಯಾವುದನ್ನು ನೀವು ನೋಡಿಲ್ಲ, ಆದರೆ ಶಬ್ದ ಮಾತ್ರ ಕೇಳಿರಿ, ಅದರದ್ದು ತತ್ಕ್ಷಣ ಜ್ಞಾನ ಆಗ್ತದೆ. ನಿಮ್ಮ ಮನೆಯೊಳಗೆ ಯಾರೋ ಬಂದಾರ ಅಂತ ನಾ ಹಿಂಗಂದೆ. ನಾನು ನಿಮಗೆ ಗೊತ್ತಿಲ್ಲ, ನಿಮ್ಮ ಮನೆ ಬಹಳ ದೂರ, ಇಲ್ಲಿ ನಾ ಅಂದೆ ನಿಮ್ಮ ಮನೆಯೊಳಗೆ ಯಾರೋ ಬಂದಾರ. ತತ್ಕ್ಷಣ ಮನೆ ಮೂಡ್ತದೆ, ಯಾರೋ ಮೂಡ್ತಾರೆ. ಇವರೇವ್ರಂತಲ್ಲ, ಯಾರೋ ಒಬ್ಬರು ಮೂಡ್ತಾರೆ, ಅವನೋ ಒಬ್ಬ ಮನುಷ್ಯ ಮೂಡ್ತಾರೆ. ತತ್ಕ್ಷಣ ಜ್ಞಾನ ಆಗೋದಿಲ್ಲ. ಇದಕ್ಕೆ ಪ್ರತ್ಯಯ ಅಂತಾರೆ. ಶಬ್ದ ಹೊರಗೆ ಅರ್ಥ, ಒಳಗೆ ಪ್ರತ್ಯಯ. ಯಾವುದೋ ಒಂದು ಶಬ್ದ ಬರಬೇಕಾದ್ರೆ ಒಂದು ಅರ್ಥ ಹೊರಗಿರಬೇಕು, ಅದರದ್ದೊಂದು ಭಾವ ಒಳಗೆ ಬರಬೇಕಾಗ್ತದೆ. ಈ 3ರ ಸಂಬಂಧದ ಜ್ಞಾನ ನಮಗಿತ್ತು ಅಂದರೆ, ಅದರ ಮೇಲೆ ನಾವು ಧ್ಯಾನ ಮಾಡಿದರೆ, ಅದನ್ನು ಚಿಂತನೆ ಮಾಡಿದರೆ, ಅದರಾಗ ಮುಳುಗಿದರೆ, ಯಾವುದೇ ಶಬ್ದ ಕೇಳಿದಾಗ ಅರ್ಥದ ಜ್ಞಾನ ಆಗ್ತದೆ. ಈಗ ಒಂದು ಪಕ್ಷಿ ಅದಂತ ಇಟ್ಕೊಳ್ಳಿ,
ಒಂದು ಪಕ್ಷಿ ಧ್ವನಿ ಮಾಡ್ತದೆ. ನಾವು ಏನು ವಿಚಾರ ಮಾಡಬೇಕು? ಪತಂಜಲ ಹೇಳೋದು ಆ ಶಬ್ದ ಕೇಳ್ತೆ, ಶಬ್ದದ ರಚನೆ ಹೆಂಗದ, ಆ ನಾದ ಹೆಂಗದ, ಆ ಧ್ವನಿ ಹೆಂಗದ, ಆ ಧ್ವನಿ ಯಾವ ಸಮಯದೊಳಗೆ ಆಗ್ಯದ, ಏನು ರಾತ್ರಿ ಆಗ್ಯದೋ, ಹಗಲಾಗ್ಯದೋ, ನಶಿಕ್ನಾಗ ಆಗ್ಯದೋ, ಸಾಯಂಕಾಲ ಆಗ್ಯದೋ, ಭಾಳ ಮಹತ್ವದ್ದು ಕಾಲ, ಯಾವ ಪ್ರದೇಶದೊಳಗೆ ಆಗ್ಯದ. ಆ ಬಳಿಕ ಅದರ ಪ್ರದೇಶವನ್ನು ಗುರುತಿಸಿ ನಂತರ ಅದು ಕೂಗುವಾಗ ಯಾವ ಚಲನಗಳದಾವ ಅದಕ್ಕೆ, ಇದನ್ನೆಲ್ಲ ಗಮನದಾಗಿಟ್ಕೋ. ಆ ಬಳಿಕ ಒಂದು ಪಕ್ಷಿಯ ಆಶೋತ್ತರಗಳು ಏನಿರ್ತಾವ ಇದನ್ನು ಅರ್ಥ ಮಾಡ್ಕೋ. ಯಾಕೆ ಒಂದು ಧ್ವನಿ ಹೊರಬರ್ತದೆ? ಬೆಳಿಗ್ಗೆ ಯಾಕೆ, ನಶಿಕಿನಲ್ಲಿ ಯಾಕೆ, ಸಾಯಂಕಾಲ ಯಾಕೆ, ರಾತ್ರಿ ಕೂಗಿದ್ರೆ ಅದು ಏನು? ಇದನ್ನು ನಾವೆಲ್ಲ ಸುಮ್ಮನೆ ಅಧ್ಯಯನ ಅಭ್ಯಾಸ ಅಂತಂತೇವಲ್ಲ, ಗಮನ ಹರಿಸಬೇಕು. ನಾವು ಯಾವಾಗೂ ಗಮನ ಹರಿಸೋದು ಕಡಿಮೆ, ಗಮನ ಹರಿಸಬೇಕು. ಬಹಳಷ್ಟು ಗಮನ ಹರಿಸಿ 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 ಆ ಬಳಿಕ ನಾವು ಒಂದು ನಿರ್ಣಯಕ್ಕೆ ಬರ್ತೇವೆ. ಶಬ್ದ, ಅರ್ಥ ಮತ್ತು ಪ್ರತ್ಯಯಗಳ ಸಂಬಂಧದ ಜ್ಞಾನ ಶುರುವಾಗ್ತದೆ. ಯಾವ ಧ್ವನಿ ತೆಗಿತು ಆವಾಗ ಹೊರಗೆ ಅರ್ಥ ಏನಿತ್ತು, ಆವಾಗ ಜ್ಞಾನ ಯಾವುದು ಆಗಬೇಕು. ಇಷ್ಟು ಸಂಬಂಧಗಳ ಜ್ಞಾನ ಉಂಟಾಗ್ತದೆ ಮನುಷ್ಯಾಗ. ಯಾಕೆ ಒಂದು ಪಕ್ಷಿ ಕೂಗ್ತದೆ? ಎದ್ದು ಕೂಡಲೇ ನಾನು ಅದೀನಿ ಅಂತ ಹೇಳ್ತದೆ ಅಷ್ಟೆ. ಅದಕ್ಕೆ ಹೇಳಬೇಕಾಗಿದೆ ಇನ್ನೊಂದು ಎಲ್ಲದೆ. ಯಾಕೆಂದರೆ ಅದು ಸಾಮಾಜಿಕ ಮನಸ್ಸದರದ್ದು. ಎಲ್ಲ ಪಕ್ಷಿಗಳು ಸಮೂಹ ಭಾವಿಗಳು, ಮನುಷ್ಯನೂ ಅಷ್ಟೆ. ನೀವು ನೋಡಿರಬೇಕಲ್ಲ, ಹಿಂದಕ್ಕೆ ಹೊಲ ಕಾಯಕ್ಕೆ ಹೋಗ್ತಿದ್ರು, ಬಾಟಿ ಕಟ್ತಿದ್ರು, ಹೊಲ ಕಾಯಕ್ಕೆ ಹೋಗ್ತಿದ್ರು. ಇಲ್ಲೊಬ್ಬ ಗುಡಿಸಲು ಹಾಕ್ಕೊಂಡು ಇಲ್ಲೊಬ್ಬ ಕಾಯವ, ಆ ಹೊಲದಾಗ ಅಲ್ಲೊಬ್ಬ ಕಾಯ್ತಿದ್ದು. ಇಲ್ಲ, ನಿಮಗೆ ಗೊತ್ತದು. ಈ ಎರಡೂ ಹೊಲಕ್ಕೆ ಅಂತರ ಭಾಳ. ಇವ ಸ್ವಲ್ಪ ಎದ್ದ ಅಂದ್ರೆ ನಶಿಕಿನಾಗ ಕೂಗಾವ, ಇಲ್ಲಿ ಕೂಗ್ತಿದ್ದಿಲ್ಲ, ಅವನ ಹೆಸರು ತಗೊಂಡು ಕೂಗೋದು. ಅವ ಕೂಗದ ಸರಿ, ಕೂಗದಿದ್ರೆ ಏನೂ ಆಗ್ಯದ, ಎಲ್ಲೋ ಹೋಗ್ಯಾನ ಅಂತಿದ್ದಿಲ್ಲ. ಯಾಕೆ ಕೂಗ್ತಾ ಇದ್ದಾನ? ಅವನಿಗೆ ಗೊತ್ತಾಗಬೇಕು ನಾ ಇಲ್ಲದೀನಿ, ನನಗೆ ಗೊತ್ತಾಗಬೇಕು ಅವ ಅಲ್ಲದಾನ. ಇದಕ್ಕಾಗಿ ಅದು ಸಂಪರ್ಕ ಶಬ್ದ ಅಂತ ಹೆಂಗೆ ನಮ್ಮಲ್ಲಿ ಇರ್ತದಲ್ಲ, ಹಂಗೆ ಪಕ್ಷಿಗಳಲ್ಲಿ. ಪಕ್ಷಿಗಳು ಅದರ ವ್ಯವಹಾರಗಳು ಎಷ್ಟು ಅಂದರೆ, ಆಹಾರದ ಕೂಡ ವ್ಯವಹಾರ, ಇನ್ನೊಂದು ಪಕ್ಷಿ ಕೂಡ ವ್ಯವಹಾರ, ಆ ಬಳಿಕ ಸಾವಿನ ಕೂಡ ವ್ಯವಹಾರ. 3 ಆಹಾರ ಇತ್ತು, ಅದು ಹಸಿವ. ಮತ್ತು ಇನ್ನೊಂದು ಪಕ್ಷಿ ಇತ್ತು, ಸಹ್ರ, ಅದು ಮೈತ್ರಿ, ಸ್ನೇಹ. ಮತ್ತೊಂದು ಏನಾರು ಇತ್ತು ಅಂದರೆ ಭಯ, ವೈರ. ವೈರಿ ಇದ್ದಾಗ, ಮಿತ್ರನಿದ್ದಾಗ, ಆಹಾರ ಬೇಕಾದಾಗ, ಇವು 3 ಪ್ರಸಂಗದಾಗ ಇದು ಚಲಿಸ್ತದೆ ಪಕ್ಷಿ. ಅಂದರೆ ಧ್ವನಿ ಆಗೋದು ಸಾಮಾನ್ಯವಾಗಿ ಈ 3 ಪ್ರಸಂಗದಾಗ. ಈಗ ಸುಮ್ಮನೆ ವಿಚಾರ ಇದು, ನಾನು ಪ್ರಾಕ್ಟಿಕಲ್ ಹೇಳ್ತಾ ಇರೋದು. ಹೀಗೆ ವಿಚಾರ. ಆ ಬಳಿಕ ನಸಿಕಿನಲ್ಲಿ ಕೂಗ್ತು ಅಂದರೆ, ಇದು ಕೂಗದ ಕ್ಷಣವೇ ಅದು ಕೂಗಿರ್ತದೆ. ಇನ್ನೊಂದು ಇಲ್ಲ, ಇದು ಕೂಗ್ತಂದ್ರೆ ಅದು ಕೂಗ್ತದೆ. ಇದರ ಅರ್ಥ ಏನು ಅಂದರೆ, ನಾ ಅದೇನಿ ಅಂತ, ಇದು ನಾನು ಚೆನ್ನಾಗಿನೇ ಸುರಕ್ಷಿತವಾಗಿದ್ದೀನಿ ಅಂತ, ಅದು ಭಾಷೆ. ಹಿಂಗೆ ಭಾಷೆ, ಶಬ್ದ, ಅರ್ಥ, ಪ್ರತ್ಯಯ. ಇದನ್ನು ಗಮನದಾಗಿಟ್ಟುಕೊಂಡ್ರೆ ನಮಗೆ ಪಕ್ಷಿಗಳ ಜ್ಞಾನ, ಸರ್ವಭೂತ ಋತಜ್ಞಾನ. ಹೀಗೆ ನಾವು ಬಹಳಷ್ಟು ಗಮನ ಹರಿಸಿದಾಗ ವಿಜ್ಞಾನಿಗಳು ಏನು ಮಾಡ್ತಾರ, ಎಷ್ಟು ಅಧ್ಯಯನ ಮಾಡ್ತಾರ. 1 ಸಲ ಕೇಳೋದಿಲ್ಲ, 2 ಸಲ ಕೇಳೋದಿಲ್ಲ, ಸಾವಿರ ಸಲ ಆ ಧ್ವನಿಯ ಏರಿಳಿತಗಳನ್ನು
ಧ್ವನಿಯ ರೂಪಗಳನ್ನು ಅವರು ಗಮನಿಸ್ತಾ ಹೋಗ್ತಾರೆ. ಒಂದು ದಿವಸಕ್ಕಲ್ಲದು. ಆ ಬಳಿಕ ಗಮನದಲ್ಲಿ ಇಟ್ಕೊಂಡು ಒಂದು ದಿವಸ ಅವರಿಗೆ ಅನಿಸ್ತದೆ, ಈ ಸಂಬಂಧ ಹೀಗದೆ, ಈ ಶಬ್ದಕ್ಕೆ ಈ ಭಾವನೆ, ಈ ಕಾರ್ಯ, ಈ ಯೋಚನೆ, ಈ ಸಂಬಂಧಗಳದಾವ ಅಂತ ಒಮ್ಮೆ ಗೊತ್ತಾಯಿತು ಅಂದರೆ ಆ ಸಂಬಂಧಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದರೆ ಯಾವುದೇ ಭಾಷೆಯ ಜ್ಞಾನ ನಮಗೆ ಆಗಬಹುದು. ಸರ್ವಭೂತ ಋತಜ್ಞಾನ. ಈಗ ಸುಮ್ಮನೆ ನಿಮ್ಮಲ್ಲಿ ಒಂದು ನಾಯಿ ಇರ್ತದೆ, ನೀವು ಹೊರಗಿನಿಂದ ಬರ್ತೀರಿ, ನಿಮ್ಮ ಮುಖ ನೋಡ್ತದೆ, ಆರಾಮದಾನಂತ ಗೊತ್ತಾದರೆ ಅದು ಚೆಲ್ಲಾಟ ಮಾಡ್ತದೆ. ಸ್ವಲ್ಪ ಗಂಭೀರಾಗೆ ಬಂದರೆ ಬೇಡಪ್ಪ ಈಗ, ಅದಕ್ಕೂ ಗೊತ್ತಾಗ್ತದೆ. ಎಷ್ಟು ಮಜಾ ಇಲ್ಲ ಇದು. ಪ್ರಾಣಿಗಳಿಗೂ ಗೊತ್ತಾಗ್ತದೆ. ಭಯದ ಧ್ವನಿನೇ ಬೇರೆ ಇರ್ತದೆ, ಪ್ರೇಮದ ಧ್ವನಿನೇ ಬೇರೆ ಇರ್ತದೆ. ಕರೆಯೋ ಧ್ವನಿನೇ ಬೇರೆ, ತಿರಸ್ಕಾರ ಮಾಡೋ ಧ್ವನಿಯೇ ಬೇರೆ. ನಮ್ಮ ಭಾವನೆಗಳನ್ನು ನಮ್ಮ ಶಬ್ದಗಳಲ್ಲಿ, ನಮ್ಮ ಧ್ವನಿಯಲ್ಲಿ ಅದು ತರಂಗಿತವಾಗ್ತಾ ಇರ್ತದೆ. ಪಕ್ಷಿಗಳ ಜೀವನವೂ ಅಷ್ಟೆ. ನಮ್ಮಲ್ಲಿ ಇಲ್ಲ. ಈಗ ಬಹಳ ದೊಡ್ಡ ಜಗತ್ಪ್ರಸಿದ್ಧ ಒಬ್ಬರು ಪಕ್ಷಿಶಾಸ್ತ್ರಜ್ಞರಿದ್ದಾರೆ ಮುಂಬೈದಲ್ಲಿ. ಯಾರು? ಸಲೀಂ. ಬಹಳ ದೊಡ್ಡವರು. ಅವ್ರಿಗೆ ಕೂತ್ರೆ ನಿಂತ್ರೆ ಏನಾದರೂ ತಲೆಯೊಳಗಿದ್ರೆ ಬರೀ ಪಕ್ಷಿ. ಮತ್ತು ಅದೇ ಜಗತ್ತಿನಾಗಿರೋರಿಗೆ ಆ ಭಾಷೆ ಶುರುವಾಗೇ ಬಿಡ್ತದೆ, ಅದರ ಅರ್ಥ ಗೊತ್ತಾಗ್ತದೆ. ಈಗ ಸುಮ್ಮನೆ ಒಂದು ಉದಾಹರಣೆಗೆ, ಅರಣ್ಯದಾಗ ಒಂದು ಪಕ್ಷಿ ರಾತ್ರಿ ಹಿಂಗೆ ಕೂಗುತು ಅಂದರೆ ಸಮೀಪದಾಗ ಎಲ್ಲೋ ಒಂದು ಹುಲಿ ಬರ್ತಾ ಇದೆ ಅಂತ. ಅದು ಹುಲಿ ಬಂದಾಗ ಅಷ್ಟೇ ಕೂಗೋದು. ಉಳಿದೆಲ್ಲ ಪಕ್ಷಿಗಳಿಗೆ, ಉಳಿದೆಲ್ಲ ಪ್ರಾಣಿಗಳಿಗೆ ಅದು ಸಂದೇಶ ಕೊಡ್ತದೆ, ಇಲ್ಲದ ನೀವು ಜಾಗೃತ. ಹೆಂಗೆ ಅಲ್ಲಿ ವ್ಯವಸ್ಥೆ ಹೆಂಗದ ಅರಣ್ಯದಾಗ? ಸುಮ್ಮನೆ ಒಂದು ಪಕ್ಷಿ ಅದೊಂದು ಸುಮ್ಮನೆ ಹೀಗೆ ಕೂಗ್ತದೆ, ಅದು ಕೂಗ್ತು ಅಂದರೆ ಮುಗೀತು. ಎಲ್ಲ ಪಕ್ಷಿಗಳು ಶಾಂತ ಆಗಿ ಬಿಡ್ತವೆ, ಒಂದು ಅಳಿಗಾಡೋದಿಲ್ಲ. ಎಲ್ಲ ಪ್ರಾಣಿಗಳು ಅಲ್ಲಿದಲ್ಲೇ ಗಪ್ಪಾಗಿ ಬಿಡ್ತವೆ. ಅದು ಒಂದು ಪಕ್ಷಿ. ಅದರದ್ದು ಕೆಲಸ ಏನು ಅಂದರೆ ಹುಲಿ ಇಲ್ಲದ ಅದೇನು ಭಾಷಾದಾಗ ಹೇಳೋದಿಲ್ಲ, ಆದರೆ ಅದರದ್ದೊಂದು ಭಾಷೆ ಅಷ್ಟೇ. ಈಗ ತಾಯಿಗೆ ತಿಳಿದಿಲ್ಲನು ಭಾಷೆ. ಆ ಮಗು ಒಂಥರ ಭಾಷೆ ಮಾತಾಡ್ತಿರ್ತದೆ. ಅದು ಕನ್ನಡನೂ ಅಲ್ಲ, ಸಂಸ್ಕೃತ ಅಲ್ಲ, ಇಂಗ್ಲೀಷ್ ಅಲ್ಲ, ಏನೂ ಅಲ್ಲ. ಅದರದ್ದೊಂದು ಬೇರೆ ಜಗತ್ತು, ಅದನ್ನ ಶಬ್ದಗಳೇ ಬೇರೆ ಇರೋದಿಲ್ಲ. ಅದಕ್ಕೆ ಏನು ಬೇಕು ಬೇಡ ಹೇಳ್ತಿರ್ತದೆ. ಬೇಕನ್ನೋದು ಆಕೆ ಗೊತ್ತಾಗ್ತದೆ, ಬೇಡ ಅನ್ನೋ ಶಬ್ದನೂ ಗೊತ್ತಾಗ್ತದೆ, ಆದರೆ ಅದು ಯಾವ ಭಾಷೆನೂ ಬಳಸೋದಿಲ್ಲ. ಆದರೆ ಲಕ್ಷ್ಯ ಕೊಡಬೇಕು. ಇವಾಗ ತಂದೆಗೆ ಗೊತ್ತಾಗೋದಿಲ್ಲ, ಯಾಕೆ ಇವ ಧ್ಯಾನ ಮಾಡವಲ್ಲ, ಇವಾಗ ಗೊತ್ತಾಗೋದಿಲ್ಲ. ಅದು ಬೇಕಂದಾಗ ಬೇಡ ತಿಳ್ಕೊಳ್ಳವ, ಬೇಡ ಅಂದಾಗ ಬೇಕಂತ ತಿಳ್ಕೊಳ್ಳವ, ತಿಳಿದಿದ್ರೆ ಹೊಡ್ಯಾವ, ಇಷ್ಟು ಬಿಟ್ಟರೆ ಅವಾಗೇನೋ ಗೊತ್ತಿಲ್ಲ. ಅವ್ರದ್ದು ಹಂಗೆ ಆಗೋದಿಲ್ಲ. ಸುಮ್ಮನೆ ರಾತ್ರಿ ಹಿಂಗೆ ಹತ್ತು ಅಂದರೆ ಒಬ್ಬ ತಾಯಿ ಇದ್ದರೆ ಬಹಳ ಯೋಚನೆ ಮಾಡ್ತಾಳೆ, ಯಾಕೆ ಕತ್ತು ಇದು. ತಂದೆ ಇದ್ದರೆ ಇಷ್ಟೆಲ್ಲ ತಿಂತದ, ಉಣ್ತದ, ಅಳ್ತದ. ಅವಾಗ ಜ್ಞಾನ ಇಲ್ಲ, ಸಿದ್ಧಿ ಇಲ್ಲ ಅಂತ ಅವರಿಗೆ. ಮಕ್ಕಳಂದ್ರೆ ಏನು, ಒಂದು ಪಕ್ಷಿ ಇದ್ದಂಗೆ ಅಷ್ಟೇ, ಅದಕ್ಕೂ ಭಾಷೆ ಇರುವುದಿಲ್ಲ. ಸರ್ವಭೂತ ಋತಜ್ಞಾನ. ಅವಾಗ ಆ ಭಾಷೆ ನಮಗೆ ಗೊತ್ತಾಗ್ತದೆ, ಮನಸ್ಸು ಅದರ ಮೇಲೆ ಕೇಂದ್ರೀಕರಿಸಿದರೆ. ತಾಯಿ ಮಗುವಿನ ಚಲನವಲಗಳ ಮೇಲೆ ಕೇಂದ್ರೀಕರಿಸಿರ್ತಾಳೆ. ಯಾವಾಗ ಅದರ ಭಾಷೆ ಏನಿರ್ತದೆ ಗೊತ್ತು ಮಾಡ್ಕೋತ. ನಾವು ಪವಾಡ ಅನುಭವದು, ಅದು ಸಿದ್ಧಿ, ಅದು ನಾವು ಸಿದ್ಧಿ ಅನುಭವದು, ಅದು ಸಾಮಾನ್ಯ. ಹಾಗೆ ಯಾರಿಗಾರೆ ಪಕ್ಷಿಯ ಜ್ಞಾನ, ಭಾಷೆಯ ಜ್ಞಾನ ಆಗುತ್ತಿದ್ರೆ ನಮ್ಮ ದೃಷ್ಟಿಯಿಂದ ಅದು ಅದ್ಭುತ ಇರಬಹುದು. ನಾವು ಪ್ರಯತ್ನ ಪಟ್ಟರೆ ಆಗ್ತದೆ ಅಷ್ಟೇ. ಎಲ್ಲವೂ ಸಾಧ್ಯದ.
ಅದಕ್ಕೆ ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಿದ್ರಂತ. ಅವನು ಗೊತ್ತಿರದೆ ಹೇಳ್ದ ಅಷ್ಟೇ. ಇಲ್ಲಿ ಪತಂಜಲ ಬೇರೆ. ಆತ ಹೇಳ್ದ, ಇಂಪಾಸಿಬಿಲಿಟಿ ಈಸ್ ಎ ವರ್ಡ್ ವಿಚ್ ಈಸ್ ಟು ಬಿ ಫೌಂಡ್ ಇನ್ ಎ ಡಿಕ್ಷನರಿ. ಇಂಪಾಸಿಬಿಲಿಟಿ, ಅಸಾಧ್ಯ ಅನ್ನೋದು ಅದು ಎದುರಾಗದ. ಅವ ಇನ್ನೊಂದು ಕೆಟ್ಟ ಶಬ್ದ ಬಳಸಿದ, ಇನ್ ಫೂಲ್ಸ್ ಡಿಕ್ಷನರಿ ಅಂದ. ಅಸಾಧ್ಯ ಅನ್ನೋದು ಹುಚ್ಚರ ಗ್ರಂಥ ಇದು ಕೋಶದಲ್ಲಿ ಸಿಗ್ತದ, ಶಬ್ದಕೋಶದಾಗ ಸಿಗ್ತದ ಅಂದ. ಅಸಾಧ್ಯ ಇಲ್ಲ ಅಂತ ಅವಂದು ಸುಮ್ಮನೆ ಅಂದ. ಅದರ ಮುಂದೆ ಅವನು ಹೊಡೆದು ಹಾಕಿದ್ರು. ಆ ಮಾತು ಬೇರೆ. ಅವ ಹಂಗೆ ಹೊರಟಿದ್ದ, ನನಗೆಲ್ಲ ಅಸಾಧ್ಯ ಯಾವುದೂ ಇಲ್ಲ ಅಂತ ಹೊರಟಿದ್ದ. ಅದು ಬೇರೆ, ಇದು ಬೇರೆ. ನಮ್ಮಲ್ಲಿ ಶಕ್ತಿಗಳನ್ನು ಅಭಿವ್ಯಕ್ತಗೊಳಿಸಿದಾಗ ಅಸಾಧ್ಯ ಇಲ್ಲ ಅಷ್ಟೇ. ಆದರೆ ಅಭಿವ್ಯಕ್ತಗೊಳಿಸದೇ ಇದ್ದರೆ ಎಲ್ಲವೂ ಅಸಾಧ್ಯವೇ. ಪತಂಜಲ ಹಾಗೆ ಭಾವಿಸೋದು. ನೋಡು, ಇದೊಂದಿಷ್ಟು ಸುಮ್ಮನೆ ನೋಡು. ಶಬ್ದ, ಅರ್ಥ, ಪ್ರತ್ಯಯ ಇವುಗಳ ಮೇಲೆ ಧ್ಯಾನ ಮಾಡು. ಸುಮ್ಮನೆ ಒಂದು ಕ್ಷಣ ಧ್ಯಾನ ಮಾಡೋದಲ್ಲ. ದಿನ 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 ವರ್ಷಗಳ ಕಾಲ ಧ್ಯಾನ ಮಾಡಿದರೆ ಏನಾಗ್ತದೆ? ಭಾಷೆ ಶುರುವಾಗ್ತದೆ. ನೀವು ಒಂದು ಮಗುವನ್ನು ಫ್ರಾನ್ಸ್ ದೇಶದಾಗ ಓದಿ ಹಿಂಗೆ ಇಡ್ರಿ ಅಷ್ಟೆ. ಅದು ಸುತ್ತಮುತ್ತ ಕೇಳಿ ಕೇಳಿ ಅಲ್ಲಿ ಯಾರೂ ಕನ್ನಡ ಮಾತಾಡೋರಿಲ್ಲ, ಅದಕ್ಕೆ ಯಾರೂ ಕಲಿಸೋದಿಲ್ಲ ಅಂತ ಇಟ್ಕೊಳ್ಳಿ. ಅದನ್ನು ಓದು ಅಲ್ಲಿ ಒಂದು ಆರ್ಫನೇಜ್ದಾಗ ಇಡ್ರಿ, ಉಳಿದ ಮಕ್ಕಳ ಶಾಲೆಯೊಳಗೆ ಇಡ್ರಿ. ಅದು ಏನೂ ಗೊತ್ತಿಲ್ಲ ತಿಳ್ಕೊಳ್ರಿ. ಅದು ಕನ್ನಡ ಕಲಿತದ್ದು. ಅಲ್ಲಿ ಯಾರೂ ಕನ್ನಡಿಗರಿಲ್ಲ. ಅದು ಅಲ್ಲೇ ಬೆಳಕ್ಕೆ ಶುರುವಾಯಿತು ಅಂದರೆ ಸುತ್ತಮುತ್ತ ಕೇಳ್ತದೆ. ಹೆಂಗೆ ಕಲಿತದೆ? ಯಾವ ಶಬ್ದಕ್ಕೆ ಏನಂತ ಅದಕ್ಕೆ ಯಾರು ಹೇಳೋರು? ನೋಡ್ತದೆ. ಏನು ಬ್ರೆಡ್ ಅಂದ ಕೂಡಲೇ ಆ ವಸ್ತು, ಆ ಬ್ರೆಡ್ಡು, ಅವರು ಬಳಸ್ತಾ ಇರೋದು, ಸಂದರ್ಭ, ಇದನ್ನೆಲ್ಲ ತಿಳ್ಕೊತದೆ. ಹೆಂಗೆ ಬುದ್ಧಿ ಅದ ಅದಕ್ಕೆ. ಅದರ ಮೇಲೆ ಗಮನ ಇಡ್ತದೆ, ಆಳವಾಗಿ ಚಿಂತಿಸ್ತದೆ, ನೋಡ್ತದೆ. ಕೊನೆಗೆ ನಿಧಾನವಾಗಿ 1-2 ತಿಂಗಳದಾಗ ಫ್ರೆಂಚ್ ಶುರುವಾಗ್ತದೆ. ಹೆಂಗೆ ಕಲಿತು? ಗಮನ ಹರಿಸ್ತೋ, ಆಳವಾಗಿ ಗಮನ ಹರಿಸ್ತೋ, ಲಕ್ಷ್ಯ ಕೊಟ್ಟತೋ, ಅದು ಶುರುವಾಯಿತು ಅಷ್ಟೆ. ಯಾವ ಶಬ್ದ ಯಾವಾಗ ಬಳಸ್ತಾರೆ ಅಂತ ಗೊತ್ತಾಯಿತು. ಕಲಿಸೋದ ಅವಶ್ಯಕತೆ ಇಲ್ಲ, ನೋಡಿ ಕೇಳಿ. ಹಾಗೆ ಗಿಳಿಯ ಭಾಷಾ ಯಾವುದು? ಕೋಗಿಲದ ಭಾಷಾ ಯಾವುದು? ನಾವು ಕಲಿಬೇಕಾಗಿಲ್ಲ. ನಾವು ಗಮನ ಹರಿಸ್ಕೊಂಡು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದರೆ ಅದರ ಭಾಷೆ ಶುರುವಾಗ್ತದೆ, ಅರ್ಥ ಶುರುವಾಗ್ತದೆ. ಸರ್ವಭೂತ ಋತಜ್ಞಾನಂ. ಮಂದಿದ ಅದು ಪ್ರಾಣಿಗಳದ್ದು ಏನರೇ ಆಗೋಲ್ದು ಯಾಕೆ? ಮಂದಿದರೆ ತಿಳಿದ್ರೆ ಎಷ್ಟೋ ಚಲೋ ಇದೆ. ನಮಗೆ ಉಪಯೋಗ ಯಾವುದು ಅಂದರೆ, ಸುಮ್ಮನೆ ಕೆಲವರು ಮಾತನಾಡೋದು ಬಹಳ ಕಡಿಮೆ, ಅದೇ ಭಾವದಾಗ ವ್ಯಕ್ತ ಮಾಡ್ತಿರ್ತಾರೆ, ತಿಳ್ಕೊಂಡ್ರೆ ಸಾಕಲ್ಲ. ಹಾಗೆ ಭಾಷೆ ಅಥವಾ ಧ್ವನಿ, ನಾದ ಇವುಗಳ ಮಧ್ಯ ಒಂದಿಷ್ಟು ಮನಸ್ಸನ್ನು ಹರಿಸಿದರೆ ಆ ನಾದ, ಆ ಧ್ವನಿ ಅರ್ಥವನ್ನು ಸೂಚಿಸ್ತದೆ, ಅರ್ಥದ ಜ್ಞಾನ ಮಾಡಿಕೊಡ್ತದೆ.